ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಯ್ದೆಯೇ ಜಾರಿಯಾಗೋದಕ್ಕೆ ಮುಂಚೆ ಒಂದು ಸಂಘಟನೆಯ ಕಾರ್ಯಕ್ರಮವನ್ನು, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷಾಚರಣೆಯ ಅಂಗವಾಗಿ ಆಯೋಜನೆ ಮಾಡಿರುವ ಕಾರ್ಯಕ್ರಮವನ್ನು, ಅದಕ್ಕೆ ಪ್ರಮುಖ ಭಾಷಣಕಾರರಾಗಿ ಬರುವಂಥ ವಿಕಾಸ್ ಪತ್ತೂರವರಿಗೆ ನೋಟಿಸ್ ಕೊಡ್ತಾರೆ. ಅಂದರೆ ಕಾನೂನಿನ ಅರಿವಿಲ್ಲದೆ ಇರತಕ್ಕಂಥ ಪೊಲೀಸ್ ಇಲಾಖೆ ಕಾನೂನನ್ನು ಹೇಗೆ ಪಾಲಿಸಬಲ್ಲದು? ಮತ್ತು ಅವರಿಗೆ ಅದು ದಾಷ್ಟ್ಯದ ಪರಮಾವಧಿ ಹೌದು. ಇದೇ ನೋಟಿಸ್ನ ನೀವು ಸಿದ್ದರಾಮಯ್ಯನವ್ರಿಗೆ ಕೊಡ್ತೀರಾ? ಇದೇ ನೋಟಿಸ್ನ ಪರಮೇಶ್ವರ್ ಅವ್ರಿಗೆ ಕೊಡ್ತೀರಾ? ಇದೇ ನೋಟಿಸ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡ್ತೀರಾ? ಇದೇ ನೋಟಿಸ್ನ ಬೇರೆ ಬೇರೆ ಸಂಘಟನೆಗಳಿಗೆ ಕೊಡ್ತೀರಾ? ನೀವು ಮುಲ್ಲಾ ಮೌಲ್ವಿಗಳಿಗೆ ನೀವು ಇದೇ ನೋಟಿಸ್ನ ಕೊಡ್ತೀರಾ? ಯಾಕೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತ ಸಂಘಟನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿಗೆ ಸಂಸ್ಕಾರ ನೀಡಿ ಸಮಾಜವನ್ನು ಸದೃಢಗೊಳಿಸುವ ಕೆಲಸ ಮಾಡ್ತಾಯಿದೆ, ಸಾಮರಸ್ಯ ಮೂಡಿಸೋ ಕೆಲಸ ಮಾಡ್ತಾಯಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮ ಯಾವುದು? ಅದು ಹೇಳಿರ್ತಕ್ಕಂಥದ್ದು ಕುಟುಂಬ ಪ್ರಬೋಧನೆ, ಕುಟುಂಬದ ಮೌಲ್ಯಗಳು ಹೆಚ್ಚಾಗಬೇಕು. ಸ್ವಭಾಷ, ಸ್ವಭೂಷಣ ಅಂದರೆ ನಮ್ಮ ಭಾರತೀಯ ಭೂಷಣಗಳು ಮತ್ತು ನಮ್ಮ ಮಾತೃಭಾಷೆ, ಹಾಗೆಯೇ ಸ್ವಭೋಜನ, ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಭೋಜನಕ್ಕೆ ಮನೆಯಲ್ಲಿ ಸಂಸ್ಕಾರ ಪ್ರಧಾನವಾಗಿ ಒತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡಿದೆ. ಪರಿಸರ ಸಂರಕ್ಷಣೆ ವಿಚಾರವನ್ನು ಮುಂದಿಟ್ಕೊಂಡು ನೀವು ಪಂಚಪರಿವರ್ತನೆಗಳಲ್ಲಿ ಪರಿಸರವನ್ನು ರಕ್ಷಣೆ ಮಾಡಲೇಬೇಕು. ಪರಿಸರ ರಕ್ಷಣೆ ಆಗದೇ ಇದ್ದರೆ ಉಳಿಗಾಲ ಇಲ್ಲ. ಅದರಿಂದ ಭಾರತೀಯ ದೃಷ್ಟಿಕೋನದಿಂದ ಸಮಾಜವನ್ನು, ಭಾರತೀಯ ದೃಷ್ಟಿಕೋನದಿಂದ ಪ್ರಕೃತಿಯನ್ನು ನೋಡಬೇಕು. ಭಾರತೀಯ ದೃಷ್ಟಿಕೋನ ಏನನ್ನು ನೋಡುತ್ತೆ? ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ನೋಡುತ್ತೆ. ಆ ವಿಷಯನ ಪ್ರಸ್ತಾಪ ಮಾಡ್ತಾಯಿದೆ. ಜಾತಿ, ಮತ, ಅಸ್ಪೃಶ್ಯತೆ, ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದು ಅನ್ನೋ ಭಾವದಿಂದ ಬದುಕಬೇಕು. ಆತ್ಮಾನು ಸರ್ವಭೂತೇಶು ಅನ್ನೋ ವಿಚಾರವನ್ನು ಸಂಘ ಪ್ರತಿಪಾದನೆ ಮಾಡ್ತಾಯಿದೆ. ಹೀಗೆ ಈ ರೀತಿ ನಾಗರಿಕ ಶಿಷ್ಟಾಚಾರವನ್ನು ಪಾಲಿಸಬೇಕು. ಒಂದು ಸಿಗ್ನಲ್ಲು ರೆಡ್ ಲೈಟ್ ಇದ್ದರೆ ಅಲ್ಲಿ ನಿಲ್ಲಿಸಬೇಕು, ಪೊಲೀಸರಿರಬೇಕು ಅಂತಿಲ್ಲ. ಈಗೇನಾಗಿದೆ, ಪೊಲೀಸರಿದ್ದರೆ ಮಾತ್ರ ಅಪರಾಧ ಅಂತ ಇದೆ. ನಾವು ಮಾನಸಿಕವಾಗಿ ಯೋಚನೆ ಮಾಡಬೇಕು. ನಾಗರಿಕ ಶಿಷ್ಟಾಚಾರ ಪಾಲಿಸೋದು ನಮ್ಮ ಕರ್ತವ್ಯ ಇದೆ ಅನ್ನುವ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವಂಥ ವಿಚಾರವನ್ನು ತನ್ನ ವಿಚಾರದಲ್ಲಿ ಹೇಳ್ತಾ ಇದೆ. ಹೀಗೆ ಹೇಳ್ತಾ ದೇಶ ಮೊದಲು ಅನ್ನೋ ತತ್ವವನ್ನು ಅಳವಡಿಸ್ಕೊಳ್ಳಿ ಅನ್ನುವಂಥ ಈ ಪಂಚಪರಿವರ್ತನೆಯ ಈ ವಿಚಾರವನ್ನು ಇಟ್ಕೊಂಡು ಹೇಳ್ತಿರುವಂಥ ಒಂದು ಸಂಘಟನೆಯ ಕಾರ್ಯಕ್ರಮಕ್ಕೆ ನೋಟಿಸ್ ಕೊಡ್ತೀರಿ ಅಂದರೆ ನಿಮಗೆ ಎಷ್ಟು ಒತ್ತಡ ಇರ್ಬೋದು ನಿಮ್ಮ ಡಿಪಾರ್ಟ್ಮೆಂಟಿಗೆ, ಅಥವಾ ನಿಮಗೆ ಎಷ್ಟು ಪೂರ್ವಾಗ್ರಹ ಇರ್ಬೋದು. ಹಂಗಾಗಿ ನೀವು ಕಾಯ್ದೆ ಜಾರಿಯಾಗದೇ ಇರೋ ಕಾಯ್ದೆ ಬಗ್ಗೆ ಕೊಟ್ಟು ನಗೆಪಾಟ್ಲಿಗೀಡಾಗಿದ್ದೀರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರಣಕ್ಕೆ ಅಥವಾ ಹಿಂದುವಿನ ಕಾರಣಕ್ಕೆ ಜಗತ್ತಿನಲ್ಲಿ ಭಯೋತ್ಪಾದನೆ ಹುಟ್ಟಿಲ್ಲ. ಜಗತ್ತಿನಲ್ಲಿ ಭಯೋತ್ಪಾದನೆ ಹುಟ್ಟಿರೋದು ಯಾವ ಮತೀಯ ವಿಸ್ತರಣವಾದ ಅದು ರಾಜಕೀಯವಾಗಿ ಪರಿವರ್ತನೆಯಾಗಿ ಜಗತ್ತಿನ ಸಂಸ್ಕೃತಿ ನಾಶ ಮಾಡಿದೆ ಅಂತ ಗೊತ್ತು. ಆದರೆ ಒಂದು ಶಬ್ದ ಹೇಳೋ ಧೈರ್ಯ ಇಲ್ಲ ಇವರಿಗೆ, ಸತ್ಯ ಹೇಳೋ ಧೈರ್ಯನೂ ಇಲ್ಲ. ಹಾಗಾಗಿ ಇದೊಂದು ರೀತಿ ನಗೆಪಾಟ್ಲು. ಯಾರು ಈ ರೀತಿ ಕಾನೂನು ಅರಿವಿಲ್ಲದೆ ಇದ್ದಾರೆ, ಬಹುಶಃ ಅವರಿಗೆ ಕಾನೂನಿನ ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಕಾನೂನು ಅರಿವು ಮೂಡಿಸುವ ಕೆಲಸ ಆಗಲಿ ಅಂತ ಆಗ್ರಹಿಸ್ತೇನೆ.